ತಮ್ಮನಿಗೆ ಈ ತರ ಮಾಡಿದ ಸರ್ ಅವನಿಗೂ ಇದಕ್ಕಿಂತ ಜಾಸ್ತಿ ಆಗ್ಬೇಕು ನೋಡಿ ಸರ್. ಅವನಿಗೆ ಇದಕ್ಕಿಂತ ಜಾಸ್ತಿ ಆಗ್ಬೇಕು. ಗಾಂಜಾ ಎಲ್ಲ ಕುಡ್ಕೊಂಡಿದ್ದಾನೆ ಅಂತ ಮಾತಾಡಕ್ಕೆ ಕರೆದಿದ್ದು ಸರ್. ನನ್ನ ಮನೆಯವರಿಗೆ ಅಷ್ಟು ಇದು ಹೊಟ್ಟೆ ಕಿಚ್ಚು ಅವರಿಗೆ. ನನ್ನ ಮನೆಯಲ್ಲಿ ನಂದು ಜೀವನ ಉಳಿಸಕ್ಕೆ ಅಂತ ನಾನು ಪ್ರೀತಿ ಮಾಡಿ ಮದುವೆ ಆಗಿದ್ದು ಅವರಿಗೆ. ಹೀಗೆಲ್ಲ ಮಾಡ್ತಾ ಇದ್ದಾನೆ ಅಂತ ಬಹಳ ದಿವಸ ಆಯ್ತು ಸರ್. ಕಂಪ್ಲೇಂಟ್. ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ನಶೆ ಅನ್ನೋದು ಎಷ್ಟು ಡೇಂಜರ್ ಅಂದರೆ ಅದು ಆ ವ್ಯಕ್ತಿಯನ್ನು ಏನು ಮಾಡಿಸುತ್ತೋ ಗೊತ್ತಾಗಲ್ಲ. ಇಂತಿಂಥ ಅನಾಹುತಗಳಾಗ್ತಾವೋ ಅರ್ಥ ಆಗೋದೇ ಇಲ್ಲ. ಅದು ಕುಟುಂಬ ಸಂಬಂಧಗಳನ್ನು ದೂರ ಮಾಡುತ್ತೆ. ಹೆಂಡತಿ ಮಕ್ಕಳು ತಂದೆ ತಾಯಿಯರನ್ನು ಕೂಡ ಹತ್ತಿರಕ್ಕೆ ಬರ್ದಂಗೆ ಮಾಡುತ್ತೆ. ಸದಾ ಸೊಪ್ಪನ್ನು ಸೇದ್ಕೊಂಡೇ ಇರ್ತಿದ್ದ ಒಬ್ಬ ವ್ಯಕ್ತಿ ತಾನು ಪ್ರೀತಿಸಿ ಮದುವೆಯಾಗಿದ್ದ ಹೆಂಡತಿಯನ್ನೇ ದೂರ ಮಾಡ್ತಾನೆ. ಇದನ್ನು ಪ್ರಶ್ನೆ ಮಾಡಿದ ಹೆಂಡತಿಯ ಸಹೋದರರ ಮೇಲೆ ಚಾಕುನಿಂದ ಅಟ್ಯಾಕ್ ಮಾಡ್ತಾನೆ. ಪುಣ್ಯ ಬೇಗ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರಿಂದ ಜೀವಹಾನಿ ಏನೂ ಆಗಿಲ್ಲ. ಮಾದಕ ದ್ರವ್ಯ ಅನ್ನೋದು ಎಂತೆಂಥ ಅನಾಹುತಗಳಿಗೆ ಕಾರಣ ಆಗುತ್ತೆ ಅನ್ನೋದು ಶಿವಮೊಗ್ಗದಲ್ಲಿ ಮತ್ತೊಂದು ವರದಿಯಲ್ಲಿ ಕಂಡು ಬಂದಿದೆ. ಈ ಸ್ಟೋರಿ ಬಗ್ಗೆ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಈ ಘಟನೆ ನಡೆದಿದ್ದು ಶಿವಮೊಗ್ಗದಲ್ಲಿ. ಫರ್ದೀನ್ ಅನ್ನೋ ವ್ಯಕ್ತಿ ಸಲ್ಮಿ ಅನ್ನೋ ಯುವತಿಯನ್ನು ಮದುವೆ ಆಗಿರ್ತಾನೆ. ಈ ಯುವತಿಗೆ ಶಬ್ಬೀರ್ ಮತ್ತು ಶಹಬಾಜ್ ಹೆಸರಿನ ಇಬ್ಬರು ಬ್ರದರ್ಸ್ ಇರ್ತಾರೆ. ಇಲ್ಲಿ ವಿಚಾರ ಏನಂತಂದರೆ 2022ರಲ್ಲಿ ಫರ್ದೀನ್ ಮತ್ತು ಸಲ್ಮಿಯಾ ಇಬ್ಬರು ಪ್ರೀತಿಸಿ ಮದುವೆ ಆಗಿರ್ತಾರೆ. ಆದರೆ ಈ ಮದುವೆಗೆ ಶಬ್ಬೀರ್ ಮತ್ತು ಶಹಬಾಜ್ ಅದೇ ಆ ಯುವತಿಯ ಬ್ರದರ್ಸು ಒಪ್ಪಿರೋದಿಲ್ಲ. ಆದ್ರೂ ಈ ಸಲ್ಮಿಯಾ ತನ್ನ ಬ್ರದರ್ಸ್ ಮಾತನ್ನು ಧಿಕ್ಕರಿಸಿ ತಾನು ಪ್ರೀತಿಸಿದ ಫರ್ದೀನ್ ಜೊತೆಗೆ ಮದುವೆ ಆಗ್ತಾಳೆ. ಆಮೇಲೆ ಇಬ್ಬರು ಶಿವಮೊಗ್ಗ ಬಿಟ್ಟು ಸ್ವಲ್ಪ ದಿನ ಗೋವಾದಲ್ಲಿ ವಾಸ ಮಾಡ್ಕೊಂಡಿರ್ತಾರೆ. ವಿಪರ್ಯಾಸ ಏನಂದರೆ ಮದುವೆಯಾದ ಒಂದೇ ಒಂದು ವರ್ಷದಲ್ಲಿ ಫರ್ದೀನ್ ತನ್ನ ಹೆಂಡತಿಯಿಂದ ದೂರ ಆಗ್ತಾನೆ. ಅಂದರೆ ಸಲ್ಮಿಯಾ ತನ್ನ ಗಂಡನನ್ನು ಬಿಟ್ಟು ವಾಪಸ್ ತವರು ಮನೆಗೆ ಬಂದ್ಬಿಡ್ತಾಳೆ. ಕಾರಣ ಏನಂದರೆ ಮಾದಕ ವ್ಯಸನ. ಸೊಪ್ಪು ಒಂದು ರೀತಿಯಲ್ಲಿ ಈ ಗಂಡ ಹೆಂಡತಿ ಸಂಬಂಧವನ್ನು ಹಾಳು ಮಾಡಿರುತ್ತೆ. ಇದರಿಂದಾಗಿ ಸಲ್ಮಿಯಳ ಬ್ರದರ್ಸ್ ಶಬ್ಬೀರ್ ಮತ್ತು ಶಹಬಾಜು ಆಗಾಗ ಫರ್ದೀನ್ ಜೊತೆ ಜಗಳ ಮಾಡ್ಕೊಂಡಿರ್ತಾರೆ. ಇತ್ತೀಚೆಗೆ ಈ ಅಂತಂದಿರು ಸ್ವಲ್ಪ ಜೋರಾಗಿ ಮಾತಾಡಿರ್ತಾರೆ. ಮದುವೆಯಾಗಿ ಸಂಸಾರ ಮಾಡೋಕ್ಕಾಗದೆ ವಾಪಸ್ ಕಳಿಸಿದೀಯಾ ನಮ್ಮ ಅಕ್ಕನ್ನ ಅಂತ ಗಲಾಟೆ ಮಾಡ್ಕೊಂಡಿರ್ತಾರೆ. ಮೊದಲೇ ಈ ಫರ್ದೀನ್ನು ಯಾವಾಗಲೂ ನಶೆಯಲ್ಲಿರೋನು. ತನ್ನ ಹೆಂಡತಿಯ ಬ್ರದರ್ಸು ಇಂಥ ಮಾತುಗಳನ್ನು ಆಡಿದ್ಮೇಲೆ ಅವನಿಗೆ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಶೆಯಲ್ಲಿರೋನು ಯಾವಾಗ ಯಾರಿಗೆ ಏನು ಮಾಡ್ತಾನೆ ಅಂತ ಹೇಳೋದಕ್ಕಾಗೋದಿಲ್ಲ. ಹಾಗೆ ಈ ಫರ್ದೀನ್ ಕೂಡ ತನ್ನ ಸ್ನೇಹಿತರಾದ ಇದ್ರೀಶ್ ಮತ್ತು ಉಸ್ಮಾನನ್ನು ಕರ್ಕೊಂಡು ಬರ್ತಾನೆ. ಶಿವಮೊಗ್ಗ ನಗರದ ಸೂಳೆಬೈಲು ಸರ್ಕಲ್ನಲ್ಲಿ ಶಬ್ಬೀರ್ ಮತ್ತು ಶಹಬಾಜ್ ಮೇಲೆ ಚಾಕುನಿಂದ ದಾಳಿ ಮಾಡಿದ್ದಾನೆ. ಅದು ಒಂದು ವಿಡಿಯೋ ಇದೆ. ಅದರಲ್ಲಿ ಇವನು ಯಾವ ರೀತಿ ಚುಚ್ಚುತ್ತಾ ಇದ್ದಾನಂತಂದರೆ ಅವರಿಬ್ಬರು ಉಳ್ಕೊಂಡಿರೋದೇ ಪುಣ್ಯ. ಈ ದಾಳಿಯಲ್ಲಿ ಶಬ್ಬೀರ್ಗೆ ಗಂಭೀರ ಗಾಯಗಳಾಗಿದ್ದಾವೆ. ಸದ್ಯ ಪರಿಸ್ಥಿತಿ ಚಿಂತಾಜನಕ ಆಗಿದೆ. ಶಹಬಾಜ್ಗೂ ಗಾಯಗಳಾಗಿದ್ದಾವೆ. ಇಬ್ಬರು ಒಂದು ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ. ಇನ್ನೊಂದು ಕಡೆ ಶಿವಮೊಗ್ಗದ ತುಂಗಾನಗರ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದೆ. ಅಟ್ಯಾಕ್ ಮಾಡಿದ ಫರ್ದೀನ್, ಇದ್ರೀಶ್ ಮತ್ತು ಉಸ್ಮಾನನ್ನ ಪೊಲೀಸರು ಕಸ್ಟಡಿಯಲ್ಲಿ ತಗೊಂಡಿದ್ದಾರೆ. ಈ ಇನ್ಸಿಡೆಂಟ್ ಆದಮೇಲೆ ಫರ್ದೀನ್ ಹೆಂಡತಿ ಸಲ್ಮಿಯಾ ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳೋಣ ಅದನ್ನ. ಸರ್ ಎಲ್ಲ ಮಾಡಿರೋದು ಇವನು ಗಾಂಜಾ ಎಲ್ಲ ಕುಡ್ಕೊಂಡಿದ್ದಾನೆ ಅಂತ ಮಾತಾಡೋಕ್ಕೆ ಕರೆದಿದ್ದು ಸರ್. ನನ್ನ ಮನೆಯವರಿಗೆ ಅಷ್ಟು ಇದು ಹೊಟ್ಟೆ ಕಿಚ್ಚು ಅವರಿಗೆ. ನನ್ನ ಮನೆಯಲ್ಲಿ ನಂದು ಜೀವನ ಉಳಿಸಕ್ಕೆ ಅಂತ ನಾನು ಪ್ರೀತಿ ಮಾಡಿ ಮದುವೆ ಆಗಿದ್ದು ಅವರಿಗೆ. ಹೀಗೆಲ್ಲ ಮಾಡ್ತಾ ಇದ್ದಾನೆ ಅಂತ ಭಾಳ ದಿವಸ ಆಯಿತು ಸರ್. ಕಂಪ್ಲೇಂಟ್ ಕೊಟ್ಟು ಮೊನ್ನೆನೂ ಮಂಜು ಸರಿಗೆ ಫೋನ್ ಮಾಡಿ ಹೇಳ್ತೆ ನಾನು ಹೀಗೆಲ್ಲ ಮಾಡಿದೆ. ಅವ್ನು ದುಡಿಯಲ್ಲ ಅಂತ ನಾನು ದುಡಿತಾ ಇರೋದು ಸರ್. ಗೋವಾದಲ್ಲಿ ನನ್ನ ಮನೆ ಇರೋದು. ಹಂಗೆ ಮಾಡಿದ್ದಾನೆ ಅಂತ ನಮ್ಮ ತಮ್ಮ ಮಾತಾಡೋಕೆ ಕರೆದಿದ್ದು ಅವನಿಗೆ ಇಷ್ಟೆಲ್ಲ ಮಾಡಿದ್ದಾರೆ ಸರ್. ಹೌದು, ಗಾಂಜಾ ಎಲ್ಲ ಕುಡ್ಕೊಂಡು ಅವ್ರ ತಂದೆಗೆ ಅವ್ರ ತಾಯಿಗೆ ಎಲ್ಲ ಗೊತ್ತು ಸರ್. ನಾನು ದುಡಿತಾ ಇರೋದು ಗೊತ್ತು. ಅವ್ರ ಮಗನಿಗೆ ಅಂತ ಹೇಳಲ್ಲ ಅವರು. ಏನಿದ್ರು ನನ್ನ ಮನೆಯಲ್ಲೇ ಎಲ್ಲ ಮಾಡಬೇಕು ಸರ್. ಅವನಿಗೆ ಓಡಾಡೋಕ್ಕೆ ಅವನಿಗೆ ತಿನ್ನಲಿಕ್ಕೆ ಎಲ್ಲ ನಾನೇ ದುಡ್ಡು ಕೊಡೋದು ಸರ್. ನನಗೊಂದು ರೂಪಾಯಿನೂ ಒಂದು ಇವಾಗ ತನಕ ಬಂದಿಲ್ಲ. ಅಷ್ಟು ಮಗು ಥರ ನಾನು ನೋಡ್ಕೊತೀನಿ. ಇಷ್ಟೆಲ್ಲ ಮಾಡ್ತಾನೆ ಅಂತ ಗೊತ್ತಿಲ್ಲ ಸರ್ ನನಗೆ. ಇಷ್ಟೆಲ್ಲ ಮಾಡ್ತಾನೆ ಅಂತಿದ್ರೆ ನಾನು ಡಿವೋರ್ಸ್ ಕೊಟ್ಬಿಡ್ತಿದ್ದೆ ಸರ್ ಅವನಿಗೆ. ನನ್ನ ತಮ್ಮನಿಗೆ ಈ ಥರ ಮಾಡಿದ ಸರ್ ಅವನು. ಅವನಿಗೂ ಇದಕ್ಕಿಂತ ಜಾಸ್ತಿ ಆಗ್ಬೇಕು ನೋಡಿ ಸರ್. ಅವನಿಗೆ ಇದಕ್ಕಿಂತ ಜಾಸ್ತಿ ಆಗ್ಬೇಕು. ಇಲ್ಲಿ ಬೇಡ ಅಂದ್ರೂ ತನ್ನ ಅಕ್ಕ ಪ್ರೀತಿಸಿದವನ್ನ ಮದುವೆ ಆಗಿದ್ಲು. ಒಂದು ವರ್ಷದ ನಂತರ ಸಂಸಾರ ಕೆಟ್ಟು ಮನೆಗೆ ಬಂದು ಕೂತ್ಕೊಂಡ್ಲು. ಬೇಡ ಬೇಡ ಅಂದ್ರು ಮದುವೆ ಆದ್ಲು ಅನ್ನೋ ಸಿಟ್ಟಲ್ಲಿ ಈ ಅಂತಂದಿರು ಇರಲಿಲ್ಲ. ಏನೋ ಮದುವೆ ಆಗಿದ್ದಾಳೆ, ಒಟ್ಟಿನಲ್ಲಿ ಏನಾದರೂ ಆಗಲಿ ಚೆನ್ನಾಗಿರಲಿ ಅಂತ ಈ ಶಬ್ಬೀರ್ ಮತ್ತು ಶಹಬಾಜು ಅಂದ್ಕೊಂಡಿರ್ತಾರೆ. ಅದಕ್ಕಂತಾನೆ ಈ ಚಟ ಎಲ್ಲ ಬಿಟ್ಬಿಡು ಅಂತ ಅಕ್ಕನ ಗಂಡ ಫರ್ದೀನ್ಗೆ ಬುದ್ಧಿ ಮಾತು ಹೇಳ್ತಾ ಇರ್ತಾರೆ. ಕೆಲವೊಮ್ಮೆ ಗಲಾಟೆ ಕೂಡ ಮಾಡ್ಕೊಂಡಿದ್ದಾರೆ. ಅಷ್ಟಕ್ಕೇನೆ ಈ ಫರ್ದೀನ್ನು ಚಾಕು ಹಾಕಿದ್ದಾನೆ. ಇಲ್ಲಿ ಮಾದಕ ವ್ಯಸನ ಎಷ್ಟರ ಮಟ್ಟಿಗೆ ಡೇಂಜರ್ ಅನ್ನೋದು ಗೊತ್ತಾಗ್ತಾ ಇದೆ. ಬರೀ ಆರೋಗ್ಯಕ್ಕೆ ಅಷ್ಟೇ ಅಲ್ಲ,
ಕುಟುಂಬಕ್ಕೂ ಸಂಬಂಧಗಳಿಗೂ ಕೊನೆಗೆ ಜೀವ ಹೋಗೋ ಮಟ್ಟಿಗೆ ಈ ಮಾದಕ ವ್ಯಸನ ಕಾರಣ ಆಗ್ತಾ ಇದೆ. ಈ ಮಾದಕ ವ್ಯಸನಕ್ಕೆ ತಾರ್ಕಿಕ ಅಂತ್ಯ ಆಗೋವರೆಗೂ ಇಂಥ ಇನ್ಸಿಡೆಂಟ್ಗಳು ಆಗ್ತಾನೆ ಇರ್ತವೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.